ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ವೆಲ್ಕಮ್ ಟು ಅಶ್ವವೇಗ ನ್ಯೂಸ್ ಅಟ್ 1 PM. ಈಗಾಗಲೇ ನಿಮ್ಗೆ ಗೊತ್ತಿದೆ, ಸಂಪುಟ ರಚನೆ, ಪುನಾರಚನೆ, ವಿಸ್ತರಣೆ ಎಷ್ಟರ ಮಟ್ಟಿಗೆ ತಲೆನೋವಾಗಿದೆ ಮುಖ್ಯಮಂತ್ರಿಗಳಿಗೆ ಅಂತ. ಹಾಗಾಗಿ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಮಂತ್ರಿ ಆಗಬೇಕಾ, ಬನ್ನಿ ಮಾತಾಡೋಣ ಅಂತಿದ್ದಾರೆ ಮುಖ್ಯಮಂತ್ರಿಗಳು. ಅದಕ್ಕೆ ಕುರಿತಂತೆ ಪೂರಕವಾದಂಥ ಡೀಟೇಲ್ಸ್ ಇಲ್ಲಿದೆ, ಬನ್ನಿ ನೋಡೋಣ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಜೊತೆ ಸಿಎಂ ಡಿಕೆ ಸಭೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನೆಗೆ ಆಕಾಂಕ್ಷಿಗಳ ದಂಡೆ ಹರಿದು ಬರ್ತಾ ಇದೆಯಂತೆ. ಮಂತ್ರಿ ಮಾಡಿ ಅಂತ ಒಂದೇ ದುಂಬಾಲು, ಆಕಾಂಕ್ಷಿಗಳ ದುಂಬಾಲು. ಒಬ್ರನ್ನ ಭೇಟಿ ಆಗದ, ಇಬ್ಬರನ್ನ ಭೇಟಿ ಆಗೋದ, ಯಾರನ್ನ ಭೇಟಿ ಆಗಬೇಕು ಆಗಬಾರ್ದ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದಂತೆ ಕಾಣ್ತಾ ಇದೆ. ನಾನು ಹೇಳ್ದಾಗ ಬಂದ್ಬಿಡಿ ಅಂತ ಹೇಳಿದ್ರಂತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಬಂದು ಏನು ಹೇಳ್ತಾರೆ ಗೊತ್ತಿಲ್ಲ. ಇವತ್ತು ಭೇಟಿಗೆ ಟೈಮ್ ಕೊಟ್ಟಿದ್ರಂತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಹೀಗಾಗಿ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಆಕಾಂಕ್ಷಿಗಳ ದಂಡೇ ಹರಿದು ಬರ್ತಾ ಇದೆ. ಶಾಸಕ ಶರತ್ ಬಚ್ಚೇಗೌಡ, ಭೀಮಸೇನ ಚಿಮ್ಮನಕಟ್ಟಿ ಆಗಮಿಸಿದ್ದಾರೆ. ಬಂಗಾರಪೇಟೆಯ ನಾರಾಯಣಸ್ವಾಮಿ, ಮಾಗಡಿಯ HC ಬಾಲಕೃಷ್ಣ, ಇನ್ನು ರಾಣೆಬೆನ್ನೂರಿನ ಪ್ರಕಾಶ್ ಕೋಳಿವಾಡ್ ಸೇರಿದಂತೆ ಹಲವು ಶಾಸಕರು ಆಗಮಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ತಮ್ಮನ್ನು ಮಂತ್ರಿ ಮಾಡಿ ಅಂತ ಒಂದೋ ಅಳಲು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಮುಖ್ಯಮಂತ್ರಿ ದೆಹಲಿ ಪ್ರವಾಸವನ್ನು ಮಾಡಲಿದ್ದಾರೆ ಅನ್ನುವ ನ್ಯೂಸ್ ಕೂಡ ನಮಗೆ ಅಪ್ಡೇಟ್ ಆಗಿದೆ. ಮಂತ್ರಿ ಆಗಬೇಕಾ, ಬನ್ನಿ ಮಾತಾಡೋಣ ಅನ್ನೋದು ಸಿಂಗಲ್ ಲೈನ್ ಅಜೆಂಡಾ. ದಟ್ ಈಸ್ ದ ನ್ಯೂಸ್. ಯಾರನ್ನು ಮಂತ್ರಿ ಮಾಡ್ತಾರೆ ಮಾಡಲ್ಲ ಅಂತ ಗೊತ್ತಿಲ್ಲ. ಕೆಲವು ಮಂತ್ರಿಗಳಿಗೆ ಹಾಗೆ ಮೂಗಿಗೆ ತುಪ್ಪ ಸವರಿಸಿ ಕಳಿಸ್ಬೋದು. ಇನ್ನು ಕೆಲವರಿಗೆ ಕೊಟ್ಟ ಆಶ್ವಾಸನೆಯನ್ನು ಈಡೇರಿಸಬಹುದು. ಇನ್ನು ಕೆಲವರಿಗೆ ಮುಂದಿನ ದಿನಗಳಲ್ಲಿ ಆಶ್ವಾಸನೆ ಮಾಡಬಹುದು. ಹೀಗೆ ರೆಡಿಮೇಡ್ ಆನ್ಸರ್ಗಳೆಲ್ಲ ನಿಮಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಆಕಾಂಕ್ಷಿಗಳೆಲ್ಲರಿಗೂ ಸಚಿವ ಸ್ಥಾನ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಈಗೆಲ್ಲ ಯಾರೆಲ್ಲ ಬಹಳ ಆಕಾಂಕ್ಷೆಯ ತೀವ್ರತೆ ಇರೋರು ನೋಡ್ತಾ ಇದ್ರಿ, ನಾರಾಯಣ ಸ್ವಾಮಿ ಅವ್ರು ನೋಡಿದ್ರಿ, ಇನ್ನು ಬಾಲಕೃಷ್ಣ ಅವರಾಗಿರ್ಬೋದು, ಇನ್ನು ಪ್ರಕಾಶ್ ಕೋಳಿವಾಡ್, ಹಲವು ಬಾರಿ ಶಾಸಕರಾಗಿದ್ದೀವ್ರಿ, ನಾವು ಯಾಕ್ರಿ ಸಚಿವರಾಗಬಾರ್ದು ಅನ್ನೋದು ಒಂದೇ ಬಯಕೆ ಆಕಾಂಕ್ಷಿಗಳಿಗೆ. ಹೊಸಕೋಟೆಯ ಶರತ್ ಬಚ್ಚೇಗೌಡ, ಇನ್ನು ಭೀಮಸೇನ ಚಿಮ್ಮನಕಟ್ಟಿ, ಬಾದಾಮಿ ಶಾಸಕರು, ಬಂಗಾರಪೇಟೆಯ SN ನಾರಾಯಣಸ್ವಾಮಿ ಸೇರಿದಂತೆ ಇನ್ನೂ ಹಲವರು ಇದ್ದಾರೆ. ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಕೆಲವೊಬ್ಬರಿಗೆ ಕ್ಲಾರಿಟಿ ಇರುತ್ತೆ, ಸಿಗುತ್ತೆ ಸಿಗಲ್ಲ ಅಂಥೇಳಿ. ಇನ್ನು ಕೆಲವರಿಗೆ ಸಿಗಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ನಾವು ಯಾಕ್ರಿ ಕಲ್ಲೊಡಿಬಾರ್ದು, ಬಂದರೆ ಬರಲಿ, ಅಥವಾ ಮುಂದಿನ ಬಾರಿ ಆದರೂ ಕೂಡ ಆ ತೀವ್ರತೆ ಇರಲಿ, ಮುಂಚೆ ಕೇಳಿದ್ದೆ ಸ್ವಾಮಿ ಈಗಲೂ ಕೊಟ್ಟಿಲ್ಲ ಅಂದರೆ ಹೀಗೆ ಅವರದ್ದೇ ಆದಂಥ ಒಂದಿಷ್ಟು ಲೆಕ್ಕಾಚಾರಗಳಿರುತ್ತವೆ. ಆ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ನ ಅಳೆದು ತೂಗಿ ಯಾರಿಗೆ ಮಂತ್ರಿ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಒಂದು ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನೋದು ಸದ್ಯದ ರಾಜಕೀಯ ಲೆಕ್ಕಾಚಾರ. ನೋಡಿ, ಇವರೆಲ್ಲ ಪ್ರಬಲ ಆಕಾಂಕ್ಷಿಗಳು. ಈ ಫೋಟೋದಲ್ಲಿ ಇಲ್ಲದೇ ಇರುವಂಥವ್ರು, ಅಂದರೆ ಸ್ಕ್ರೀನ್ ಮೇಲೆ ತೋರಿಸದೇ ಇರುವಂಥವರು ಕೂಡ ಇದ್ದಾರೆ. ಹೌದು, ಇದ್ದಾರೆ. ಇಲ್ಲಿರೋರಿಗೆಲ್ಲರೂ ಸಿಗುತ್ತಾ ಸಿಗಲ್ವಾ ಗೊತ್ತಿಲ್ಲ. ಆದರೆ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳು ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಮತ್ತು ಅಲ್ಲಿ ಯಾರೆಲ್ಲ ಭೇಟಿ ಕೊಡ್ತಾ ಇದ್ದಾರೆ, ಒಂದ್ಸಲಿ ನಾನು ಟೈಮ್ ಕೊಡ್ತೀನಿ, ಆ ಟೈಮಿಗೆ ಬಂದುಬಿಡಿ ಅಂತ ಹೇಳಿರ್ತಾರೆ. ಆಮೇಲೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಬೇಕು ಅಂತ ಹೇಳಿದರೆ ಬಹಳಷ್ಟು ಸಮಯ ಬೇಕಾಗುತ್ತೆ. ನೀವು ಅವರಿಗೆ ತುಂಬ ಅತ್ಯಾಪ್ತರೋ, ಆತ್ಮೀಯರೋ, ಬೆಂಬಲಿಗರೋ, ಅಭಿಮಾನಿಗಳೋ, ಅವ್ರಿಗೆ ನೀವು ಯಾವಾಗಲೂ ಸಹಾಯ ಮಾಡಿದ್ದೀರೋ, ಅದೆಲ್ಲದರ ಹೊರತಾಗಿ ಟೈಮಿಂಗ್ ಅನ್ನೋದಿರುತ್ತೆ. ಆ ಟೈಮಿಂಗ್ ಕನೆಕ್ಟ್ ಆದರೆ ಅಷ್ಟೇ ಅವರಿಗೆ ಆ ಸ್ಥಾನ ಸಿಗೋದು ಅನ್ನೋದನ್ನು ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲೂ ಆ ರೀತಿ ಆಗಬಹುದು ಅನ್ನೋ ಒಂದು ಅಂದಾಜು. ಕೆಲವೊಬ್ಬರು ಅಯ್ಯೋ ನಮ್ಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ರೀ, ಆದರೆ ಸಿಗಲೇ ಇಲ್ಲ, ಏನು ಮಾಡೋದು ಅಂತ ಹಂಗೆ ಹೇಳುವವರು ಕೂಡ ಇರ್ತಾರೆ. ಹೀಗಾಗಿ ಅವರವ್ರ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇರ್ತಾರೆ. ಜೀವನ್, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಜೀವನ್, ಸಂಪುಟ ರಚನೆ, ಪುನಾರಚನೆ, ವಿಸ್ತರಣೆ ಅನ್ನೋದ್ರ ಬಗ್ಗೆ
ನ್ಯೂಸ್ ಕೊಟ್ಟು ಕೊಟ್ಟು ನಮಗೆ ಸುಸ್ತಾಗ್ತಾ ಇದೆ. ಇನ್ನು ಅವ್ರ ಮನೆಗೆ ಅಲಿಯೋರ ಸಂಖ್ಯೆ, ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಈಗ ಏನು ಲೇಟೆಸ್ಟ್ ನ್ಯೂಸ್, ಯಾರಿಗೆ ಮಂತ್ರಿ ಪಟ್ಟ ಸಿಗ್ಬೋದು, ಸಿಗದೇ ಇರ್ಬೋದು, ಏನು ಸಬೂಬು ಹೇಳ್ತಾರೆ, ಯಾವ ರೀತಿಯಾದಂಥ ಲೆಕ್ಕಾಚಾರ ಈಗ ಗರಿಗೆ ಎದುರಬಹುದು ಅಂತ ಅನ್ಸುತ್ತೆ ಆನ್ ದಿಸ್ ಡೆವಲಪ್ಮೆಂಟ್? ಎಸ್ ಸೂರ್ಯ, ಸದ್ಯ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತಡವಾಗಿ ವಿದೇಶದಿಂದ ದೇಶಕ್ಕೆ ಬಂದಿದ್ದಾರೆ. ಅಂದ್ರೆ ಜುಲೈ ಮೊದಲನೇ ವಾರದಲ್ಲೇನೆ ಏನು ರಾಹುಲ್ ಗಾಂಧಿ ಅವರು ದೆಹಲಿಗೆ ಆಗಮಿಸಬೇಕಿತ್ತು ವಿದೇಶದ ಪ್ರವಾಸದಿಂದ. ಆದ್ರೆ ಸಾಕಷ್ಟು ವಿಚಾರಗಳು, ಅಂದ್ರೆ ಸಾಕಷ್ಟು ದಿನಗಳ ಎಳೆದ ಬಳಿಕ ಇದು ಈ ನಿನ್ನೆ ರಾತ್ರಿ ಏನು ದೆಹಲಿಗೆ ಆಗಮಿಸಿರುವಂತದ್ದು ರಾಹುಲ್ ಗಾಂಧಿ ಅವರು. ಸದ್ಯ ಈ ಒಂದು ವಿಚಾರವಾಗಿ ಸದ್ಯ ಈ ಒಂದು ಚರ್ಚೆಗಳು ಸಾಕಷ್ಟು ಇನ್ನು ಜಾಸ್ತಿ ಆಗಿರುವಂತದ್ದು ರಾಜ್ಯ ರಾಜಕೀಯದಲ್ಲಿ. ಯಾಕಂದ್ರೆ ನಿನ್ನೆವರೆಗೂ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಇದ್ರು, ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ಅಂದ್ರೆ ಸಿಎಂ ಆಗಿರ್ಬೋದು, ಇನ್ನು ಮಾಜಿ ಸಿಎಂ ಆಗಿರ್ಬೋದು, ಯಾವುದೇ ತೆರಳುವಂತ ಸಂದೇಶಗಳು ಕಂಡು ಬರ್ತಿರ್ಲಿಲ್ಲ. ಯಾಕಂದ್ರೆ ವಿದೇಶದಲ್ಲಿ ಇದ್ರು ರಾಹುಲ್ ಗಾಂಧಿ ಅವರು. ಸದ್ಯ ಈಗ ನಿನ್ನೆ ರಾಹುಲ್ ಗಾಂಧಿ ಅವರು ಬಂದ ನಂತರ ಇವತ್ತು ಸಾಕಷ್ಟು ಜನ ಅಂದ್ರೆ ಸಾಕಷ್ಟು ಶಾಸಕರು ಕೂಡ ನಮ್ಮ ಮಂತ್ರಿ ಸ್ಥಾನ ನೀಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸದ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗಿರುವಂತದ್ದು. ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ದೀರ್ಘಕಾಲ ಕೆಲ ಶಾಸಕರು ಮಾತನಾಡಿದ್ದಾರೆ. ಅದಲ್ಲದೆ ಸಚಿವ ಸ್ಥಾನ ಈಗ ಆಲ್ರೆಡಿ ಸಚಿವ ಸ್ಥಾನ ಸಿಕ್ಕಿದೆ. ಆ ಒಂದು ಸಚಿವರು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಕೆ ಎಸ್ ಮುನಿಯಪ್ಪ ಆಗಿರ್ಬೋದು, ಸಾಕಷ್ಟು ಜನ ಸಚಿವರು ಕೂಡ ಭೇಟಿಯಾಗಿದ್ದಾರೆ. ಇನ್ನು ಆಕಾಂಕ್ಷಿಗಳಾಗಿರುವಂತಹ ಬಾಲಕೃಷ್ಣ ಅವರು. ಅಲ್ಲ, ಈಗ ಸಚಿವರು ಆಗಿರೋರು ಯಾಕೆ ಭೇಟಿ ಆಗ್ತಾ ಇದ್ದಾರೆ? ವಾಟ್ ಇಸ್ ದ ಮ್ಯಾಟರ್? ಎಸ್ ಸೂರ್ಯ, ಈಗ ಆಲ್ರೆಡಿ ಸಚಿವ ಸ್ಥಾನ ಸಿಕ್ಕಿರೋರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಮೊದಲನೇದಾಗಿ ಅಸಮಾಧಾನವನ್ನ ಹೊರತುಪಡಿಸಿದ್ರು. ಯಾಕಂದ್ರೆ ಅವ್ರಿಗೆ ಸಿಕ್ಕುವಂತ ಅವ್ರಿಗೆ ಬೇಕಾದಂತ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ, ಸಿಕ್ಕಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಸದ್ಯ ಏನು ಕೆ ಎಚ್ ಮುನಿಯಪ್ಪನವರು ಕೂಡ ಆಹಾರ ಸಚಿವರಾಗಿದ್ದಂತಹ ಮುನಿಯಪ್ಪನವ್ರಿಗೆ ಕೂಡ ಕೆಲವೊಂದು ಅಸಮಾಧಾನಗಳು ಇದ್ದಂಥದ್ದು ಎಲ್ಲರಿಗೂ ಗೊತ್ತಿದೆ. ಆ ಒಂದು ವಿಚಾರವಾಗಿ ಸದ್ಯ ಈ ಒಂದು ಸಂಪುಟ ವಿಸ್ತರಣೆ ಏನ್ ಮಾಡ್ಬೇಕಾಗಿದೆ, ಈ ಒಂದು ಸಂಪುಟ ವಿಸ್ತರಣೆಯಲ್ಲಿ ಬೇರೆ ಒಂದು ಖಾತೆ ಏನಾದ್ರೂ ಕೊಡಬಹುದಾ, ಒಂದು ಸಿಗಬಹುದಾ ಅನ್ನೋ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಭೇಟಿ ಆಗಿರೋದು, ಅವ್ರನ್ನು ಮನವಿಯನ್ನು ಕೂಡ ಅವರು ಮಾಡ್ಕೊಂಡಿರುವಂತದ್ದು. ಜೊತೆಗೆ ಅಲ್ಲ ಜೀವನ್, ಈಗ ಮನೆಗ್ ಬಂದ್ಬಿಡಿ ನಾ ಟೈಮ್ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ವಾಟ್ ಡಸ್ ಇಟ್ ಮೀನ್? ಎಸ್, ಟೈಮ್ ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ನಾಳೆ ಇಲ್ಲ ನಾಡಿದ್ದು ಅಂದ್ರೆ ಈ ಒಂದು ತಿಂಗಳಿನಲ್ಲೇನೆ ಸಚಿವ ಸಂಪುಟ ವಿಸ್ತರಣೆ ಏನು ಪೂರ್ಣವಾಗಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈಗ ಎಲ್ಲಾ ಶಾಸಕರನ್ನ ಕೂಡ ಯಾರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂದ್ರೂ ಕೂಡ ಅವ್ರನ್ನ ಮನವೊಲಿಸುವಂತ ಕಾರ್ಯ ಕೂಡ ಮಾಡ್ಬೇಕಾಗಿದೆ. ಸದ್ಯ ಆ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಚರ್ಚೆಗಳನ್ನ ಮಾಡಿರುವಂತದ್ದು. ಯಾರಾದ್ರೂ ಸಚಿವ ಸ್ಥಾನ ಲಿಸ್ಟ್ ನಲ್ಲಿ ಇರದೇ ಇರುವಂತವ್ರು ಸದ್ಯ ಹೈಕಮಾಂಡ್ ಏನಾದ್ರು ಒಪ್ಪಿದ್ರೆ ಯಾವುದೇ ರೀತಿಯಂತಹ ತಲೆಯನ್ನ ಕೆಡಿಸ್ಕೋಬೇಡಿ, ಏನಾದ್ರು ಮಾಡೋಣ ಒಂದು ಸಂದೇಶದಲ್ಲಿ ಮನವೊಲಿಸುವ ಕಾರ್ಯವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು. ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಜೀವನ್.